ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಮತದಾನ ಅತ್ಯಂತ ಶ್ರೇಷ್ಠ ದಾನ. ದೇಶದ ಭವಿಷ್ಯವನ್ನು ನಿರ್ಧರಿಸಲು ನಾಡಿನ ಪ್ರಜೆಗಳು ನೀಡುವ ಮತ ಒಂದು ಸುಭದ್ರ ಸರ್ಕಾರವನ್ನು ರಚಿಸಿ ಆಡಳಿತ ನಡೆಸಲು ಸಹಕಾರಿಯಾಗುತ್ತದೆ. 2024ರ ಲೋಕಸಭಾ ಚುನಾವಣೆ 2ನೇ ಹಂತದ ಮತದಾನ ಮುಕ್ತಾಯಗೊಂಡಿದ್ದು, ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಲ್ಲಿ ಬಹುತೇಕ 73% ಮತದಾರರು ಮತ ಚಲಾವಣೆ ಮಾಡಿದ್ದಾರೆ. ಸಾಗರ ನಗರದ ಬೆಳಲ್ಮಕ್ಕಿಯ ಶಾಸಕರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸಖಿ ಮತಗಟ್ಟೆ ಹೆಸರಲ್ಲಿ ಪಿಂಕ್ ಬಣ್ಣದಲ್ಲಿ ಕಂಗೊಳಿಸುತ್ತಿದ್ದು ವಿಶೇಷವಾಗಿತ್ತು. ಸಾಗರ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಸುರೇಶ್ ಬಾಬು ವಿನೋಬನಗರ ಶಾಲೆಯಲ್ಲಿ ಮತ ಚಲಾವಣೆ ಮಾಡಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಕೆರೆಶಾಲೆ ಸಮೀಪ ಮತ್ತು ಬೆಳಲ್ಮಕ್ಕಿ ಮತಗಟ್ಟೆ ಸಮೀಪ ಬಿಜೆಪಿ ಕಾರ್ಯಕರ್ತರು ಮಾಧ್ಯಮಕ್ಕೆ ಮಾತನಾಡಿದರು. ಸಾಗರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ತಮ್ಮ ಹುಟ್ಟೂರು ಬೇಳೂರಿನಲ್ಲಿ ಮತ ಚಲಾಯಿಸಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಅನೇಕ ಮತದಾರರು ತಮ್ಮ ಮತ ಚಲಾಯಿಸಿ ಮತದಾನ ಸಂಕೇತ ತೋರಿಸಿ ಸಂಭ್ರಮ ಪಟ್ಟರು. ಮತದಾನ ಅತಿ ಉತ್ಸಾಹದಿಂದ ನಡೆದಿದ್ದು, ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಮಹಿಳೆಯರು ಕೊಟ್ಟು ಮತ್ತು ಮುಂದಿನ ಪೀಳಿಗೆಗಳಿಗೆ ಅನುಕೂಲವಾಗುವಂತೆ ಒಂದು ಮತದಾನವನ್ನು ಹತ್ತತ್ರ 80% ಆಗಿದೆ. ಚುನಾವಣೆ ಅನ್ನೋದು ಇದು ಲೋಕಸಭಾ ಚುನಾವಣೆ. ಸಾಗರ ಪಟ್ಟಣದಲ್ಲಿ ಸುಮಾರು 10 ತಿಂಗಳಿಂದ MLA ಎಲೆಕ್ಷನ್ ಆಗಿತ್ತು. ಆ ಸಂದರ್ಭ ಇದ್ದಂತಹ ಹುಮ್ಮಸ್ಸು ನಮ್ಮ ಕಾರ್ಯಕರ್ತರು ಇವತ್ತು ಇದೆ. ಯಾಕಂದರೆ MLA ಎಲೆಕ್ಷನ್ ಸಂದರ್ಭದಲ್ಲಿ ಒಂದಷ್ಟು ಗ್ಯಾರಂಟಿ ಕಾರ್ಡ್ಗಳನ್ನು ನಾವು ಎಲ್ಲ ಮತದಾರರಿಗೆ ನೀಡಿದ್ದು. ನಮ್ಮ ಶಿವಕುಮಾರ್ ಮತ್ತು ಸಿದ್ದರಾಮಣ್ಣವರು ಪ್ರಣಾಳಿಕೆ ಬಿಡುಗಡೆ ಮಾಡಿ ಕಾರ್ಡ್ ಕೊಟ್ಟಿದ್ದು. ಅಧಿಕಾರಕ್ಕೆ ಬಂದ ಮೇಲೆ ಅಷ್ಟು ಆಶ್ವಾಸನೆಗಳನ್ನು ನಾವು ಪೂರೈಸಿದ್ದೀವಿ. ಯಾಕೆ ಹೇಳ್ತೀವಿ ಮಾತಂದರೆ, ಏನು ಗ್ಯಾರಂಟಿ ಕಾರ್ಡ್ ಇತ್ತು, ಆ ಗ್ಯಾರಂಟಿ ಕಾರ್ಡಲ್ಲಿ ಬಡವರು ಮತ್ತು ತುಂಬ ಕಡು ಬಡವರು ಮತ್ತು ಮಧ್ಯಮ ವರ್ಗ ಇವು ಮೂರು ಸಮಾಜಕ್ಕೂ ಸಹ ಸಮಾನವಾಗಿ ಆರ್ಥಿಕವಾಗಿ ಸಬಲರಾಗುವಂತಹ ಯೋಜನೆಯನ್ನು ನಮ್ಮ ಸರ್ಕಾರ ಮಾಡಿತ್ತು. ಎಕ್ಸಾಂಪಲು ನೀವು ನಿಮಗೆಲ್ಲ ಗೊತ್ತಿರೋಂಗೆ ತಿಂಗಳಿಗೆ 2,000 ರೂಪಾಯಿ ಬರುವಂಥ ಒಂದು ಗ್ಯಾರಂಟಿ ಇರ್ಬೋದು, ಅಥವಾ ಉಚಿತ ವಿದ್ಯುತ್ ಇರ್ಬೋದು, ಅಥವಾ ಶಕ್ತಿ ಯೋಜನೆಗಳಿಗೆ KSRTC ಬಸ್ಸಲ್ಲಿ ಫ್ರೀ ಪ್ರಯಾಣ ಇರ್ಬೋದು. ಇವೆಲ್ಲದೂ ಸಹ ಇವತ್ತು ಜನಕ್ಕೆ ನೇರವಾಗಿ ಮುಟ್ಟಿದೆ. ಅಥವಾ 10 kg ಅಕ್ಕಿ, ಕೇಂದ್ರ ಸರ್ಕಾರ 5 kg ಅಕ್ಕಿ ಕೊಡಿದಾಗ 5 kg ಅಕ್ಕಿ ನಾವು ಕೊಟ್ಟು ಸರ್ಕಾರ ಇನ್ನು 5 kg ಕ್ಯಾಶನ್ನು ನೇರವಾಗಿ ಆ ಗ್ರಾಹಕರಿಗೆ ಅಕೌಂಟಿಗೆ ಜಮಾ ಆಗಿದೆ. ಇಲ್ಲಿ ಯಾರೂ ಮಧ್ಯವರ್ತಿಗಳಿಲ್ಲ. ಯಾಕಂದರೆ ಸರ್ಕಾರಿ ಯೋಜನೆಗಳು ಸಾಮಾನ್ಯವಾಗಿ ಮಧ್ಯವರ್ತಿಗಳ ಮೂಲಕ ಜನಕ್ಕೆ ಮುಟ್ಟುವಂಥ ಪ್ರಕ್ರಿಯೆ ಇಷ್ಟು ವರ್ಷ ನಡ್ಕೊಂಬಂದಿತ್ತು. ಅದು ನಮ್ಮ ಗ್ಯಾರಂಟಿ ಯೋಜನೆಗಳು ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ನಮ್ಮ ಮತದಾರರಿಗೆ ಮುಟ್ಟುವಂಥ ಒಂದು ಕೆಲಸ ಆಗಿರೋದ್ರಿಂದ ಈ ಬಾರಿಯ ಲೋಕಸಭಾ ಚುನಾವಣೆ ಕಳೆದ 1 ತಿಂಗಳಿಂದನೂ ಈ ಪ್ರಕ್ರಿಯೆ ಶುರುವಾದಾಗಿಂದನೂ ಸಹ ಮಹಿಳೆಯರು ಸ್ವಯಂ ತೃಪ್ತಿಯಿಂದ, ತುಂಬ ಖುಷಿಯಿಂದ, ಉತ್ಸಾಹದಿಂದ ಈ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಇವತ್ತು ಮತದಾನ ಮಾಡಿದ್ದಾರೆ. ನಮ್ಮ ಈ ತಾಯಂದಿರ ಮತಗಳಿಂದಲೇ ನಾವು ಇವತ್ತು ಈ ಲೋಕಸಭಾ ಕ್ಷೇತ್ರವನ್ನು ಗೆಲ್ತೀವಿ. ನಮ್ಮ ಪಕ್ಷ ಯಾವತ್ತೂ ನಮ್ಮ ತಾಯಂದಿರಿಗೆ ಋಣಿಗಳಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಚುನಾವಣೆ ಆಗಿ ಮಾರ್ಪಟ್ಟಿದೆ. 2 ಮುಖ್ಯಮಂತ್ರಿಗಳ ಮಕ್ಕಳು. ಆದರೆ ಈ ಸಾರಿ ಪ್ರಥಮ ಬಾರಿಗೆ ಒಂದು ಮಹಿಳೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ. ಖುಷಿಯಾಗಿದೆ. ಬಹುಶಃ ಇವತ್ತಿನ ಒಂದು ವಾತಾವರಣ ನೋಡಿದಾಗ
ಅತ್ಯಂತ ಲೀಡಲ್ಲಿ ಗೆಲ್ತಾರೆ ಅನ್ನೋ ವಾತಾವರಣ ನಮಗೆ ಬಂದಿದೆ. ಅದರಿಂದ ಗೀತಾ ಶಿವರಾಜ್ ಕುಮಾರ್ ಹೈ ಲೀಡಲ್ಲಿ ಗೆಲ್ತಾರೆ ಅನ್ನೋ ಭರವಸೆ ಇದೆ. ಯಾಕಂದರೆ ಇಡೀ ತಾಲೂಕಿನಲ್ಲಿ ನಾನು ಓಡಾಡಿದ್ದೀನಿ, ಜನರು ಒಳ್ಳೆಯ ಒಪಿನಿಯನ್ ಇದೆ ಜನರಲ್ಲಿ. ರಾಘವೇಂದ್ರನ ಇಲ್ಲಿವರೆಗೆ ನೋಡಿದ್ದಾರೆ, ಇಷ್ಟು ವರ್ಷ 5 ವರ್ಷ 3 ವರ್ಷ ನೋಡಿದ್ರು ಸಹ ಯಾವುದೇ ಅವರ ಜನಪ್ರಿಯವಾಗಿ ಬಡವರ ಪರವಾಗಿ, ಜನರ ಪರವಾಗಿ, ರೈತರ ಪರವಾಗಿ ಇದ್ದಿದ್ದು ಕಾಣಲಿಲ್ಲ. ಅವ್ರು ಕೇಳೋದಷ್ಟೇ ಮೋದಿ ಪರ ಓಟ್ ಕೊಡಿ ಅಂತ ಕೇಳಿದ್ದಾರೆ ಬಿಟ್ಟರೆ ನನ್ನ ಪರ ಓಟ್ ಕೊಡಿ ಅಂತ ಕೇಳಿಲ್ಲ. ಅಂದರೆ ಅವರು ಅಭಿವೃದ್ಧಿ ಮಾಡಿಲ್ಲ ಅಂತ ಅರ್ಥ. ಅಂದರೆ ಆ ಥರ ಆಗಿದೆ. ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಒಂದು ಬಂಗಾರಪ್ಪನವರ ಕುಟುಂಬ, ಆಮೇಲೆ ಶಿವರಾಜ್ ಕುಮಾರ್ ಹೆಂಡತಿ ರಾಜ್ಕುಮಾರ್ ಅವರ ಕುಟುಂಬ ಮತ್ತು ಮಹಿಳೆಯರಿಗೆ ಒಂದು ಸಿಂಪತಿ ಇದೆ. ನಮ್ಮ ಮಹಿಳೆಯರು ಅನ್ನೋದು ರೀತಿಯಲ್ಲಿ ಒಂದು ವ್ಯವಸ್ಥೆ ಇರೋದ್ರಿಂದ ಖಂಡಿತ ಒಳ್ಳೆಯ ಒಲವಿದೆ, ಗೆಲ್ತಾರೆ, ಒಳ್ಳೆಯ ಲೀಡಲ್ಲಿ ಗೆಲ್ತಾರೆ. ಸರ್, ಹಿಂದಿನ ಸಲ ನೀವು 16,000ದಲ್ಲಿ ಈ ಕ್ಷೇತ್ರದಲ್ಲಿ ಗೆದ್ದಿದ್ದೀರಿ. ಈ ಸಲ ಎಷ್ಟು ಲೀಡ್? ಈ ಸರಿನೂ ಹತ್ತತ್ರ ಅಷ್ಟೇ ಬರ್ಬೋದು ಅನಿಸ್ತಿದೆ, ನಮಗೆ ಜಾಸ್ತಿನೇ ಆಗ್ಬೋದು ಅಂತ ಇದೆ. ಒಳ್ಳೆ ವಾತಾವರಣ ಇದೆ, ಜನರ ಒಪಿನಿಯನ್ ಇದೆ. ನಾವು ಹೋದ ಕಡೆ ಎಲ್ಲ ನೋಡಿದ್ದೀವಿ, ಯಾರೂ ಇಲ್ಲ ಅನ್ನೋ ಪದ ಯಾರೂ ಹೇಳಿಲ್ಲ ಇಲ್ಲಿವರೆಗೆ. ಹಾಗಾಗಿ ತುಂಬ ಚೆನ್ನಾಗಿದೆ. ಸರ್, ಈಗ ಅವರು 3 ಬಾರಿ ಗೆದ್ದಿರೋದ್ರಿಂದ ಅವರು ತಾವು ತುಂಬ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಮಾಡಿದ್ದಾರೆ, ಖಂಡಿತ. ಅವ್ರು ಮನೆ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ, ಅವರು ಆಸ್ತಿ ಮಾಡ್ಕೊಂಡಿದ್ದಾರೆ, ಬೇಕಾದಷ್ಟು ಎಂಥ ಕಾಲೇಜುಗಳು ಮಾಡ್ಕೊಂಡಿದ್ದಾರೆ. ಅಷ್ಟು ಬಿಟ್ಟರೆ ಜನರಿಗೆ ಅಭಿವೃದ್ಧಿ ಮಾಡಿದ್ದು ನೀವು ಯಾವುದೂ ಇದ್ದರೆ, ಸಾಗರಕ್ಕೆ ಏನು ಮಾಡಿದ್ದಾರೆ ಕೊಡುಗೆ ತೋರಿಸಿ. ಸಾಗರಕ್ಕೆ ಹೊಸದಾಗ್ರೆ ಅವ್ರ ಕೊಡುಗೆ ಇದ್ದರೆ ತೋರಿಸ್ಬಿಟ್ಟಿದ್ದಾನೆ. ಈ ಸಾಗರಕ್ಕೆ ಕೊಡುಗೆ ಇದ್ದರೆ ಕಾಗೋಡು ತಿಮ್ಮಪ್ಪನವ್ರದ್ದು, ಗೋಪಾಲಕೃಷ್ಣ ಬೇಳೂರ್ದು. ಹಾಲಪ್ಪಂದು ಕೊಡುಗೆ ಏನೂ ಇಲ್ಲ. ಯಾಕಂದ್ರೆ ನಾವು ಯಾವುದೇ ಬಿಲ್ಡಿಂಗ್ ಕಟ್ಟಿದ್ದಿಲ್ಲ ಹಾಲಪ್ಪ ಅಲ್ವಾ. ಅವ್ರು ಹೇಳೋರಲ್ಲ ಇಷ್ಟು ವರ್ಷ ಕಾಂಗ್ರೆಸ್ ಏನು ಮಾಡಿದೆ ಅಂದ್ರೆ ಅದಕ್ಕಿಂತ ಹೆಚ್ಚು ವರ್ಷ ನಾವು ಮಾಡಿದ್ದೀವಿ. ಸರ್, ಈಗ ಬಂಗಾರಪ್ಪನವರ ಫ್ಯಾಕ್ಟ್ರಿ ಯಾವ ಥರ ವರ್ಕ್ ಆಗಿದೆ ಚುನಾವಣೆ? ಖಂಡಿತ ಅವ್ರು ಕೊಟ್ಟಂತ ಜನಪ್ರಿಯ ಕಾರ್ಯಕ್ರಮ ಇವತ್ತಿಗೂ ಜನರಲ್ಲಿದೆ. ಅವರು 32 ವರ್ಷದ ಹಿಂದೆ ಪುಕ್ಕಟ್ಟೆ ಕರೆಂಟ್ ಕೊಟ್ಟು ಇವತ್ತು ವಿದ್ಯುತ್ ಮೋಟ್ರಿ ಕೊಟ್ಟಿದ್ದು, ಆಶ್ರಯ ಯೋಜನೆ ತಂದಿದ್ದು, ಆಮೇಲೆ ದೇವಸ್ಥಾನಗಳಿಗೆ ಕೊಟ್ಟು ಅಭಿವೃದ್ಧಿ ಕೊಟ್ಟಿದ್ದು ಇವೆಲ್ಲ. ಆಮೇಲೆ ಈ ಭೂಮಿ ಕೊಟ್ಟರು ಯಾರು? ಬಗರ್ಕೊಂಡ್ ತಂದು ಜಾರಿ ಮಾಡಿದ್ದು ಅವರೇ ಅಲ್ವಾ. ಹಂಗಾಗಿ ಇದೆಲ್ಲ ಒಳ್ಳೆ ಜನರಲ್ಲಿ ಮುಟ್ಟಿದೆ. ಸರ್, ಗ್ಯಾರಂಟಿ ಯೋಜನೆಗಳು, ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಈ ಚುನಾವಣೆಯಲ್ಲಿ ಯಾವ ರೀತಿ ಪರಿಣಾಮ? ಖಂಡಿತ ಚೆನ್ನಾಗಿದೆ. ಭಾಳ ಜನರಿಗೆ ನಾವು ಕೇಳಿದಾಗ ಒಂದು ಬಡ ಕುಟುಂಬಕ್ಕೆ ಇವತ್ತು ನಿಜವಾಗಿ ಸಿಕ್ಕಿದೆ ಅಂದರೆ ಖುಷಿಯಾಗಿದ್ದಾರೆ. 2,000 ರೂಪಾಯಿ ಸಾಮಾನ್ಯ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ 2,000 ರೂಪಾಯಿ ಫ್ರೀ ಕರೆಂಟು, ಅಕ್ಕಿ, ಆಮೇಲೆ ಫ್ರೀ ಬಸ್ಸು, ಇವೆಲ್ಲ ಏನಾಗಿದೆ ಜನರಿಗೆ ಖುಷಿಯಾಗಿದೆ. ಬಡ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವು ಸಿಕ್ಕಿದೆ, ಭಾಳ ಜನ ಖುಷಿ ಇದ್ದಾರೆ. ಅದು ಎಲ್ಲರಿಗೂ ಮನವರಿಕೆ ಆಗಿದೆ. ಯಾಕಂದರೆ BJP 5 ವರ್ಷದಲ್ಲಿ ಹಾಲಪ್ಪ ಇರುವಂಥ ರಾಘವೇಂದ್ರ 1 ರೂಪಾಯಿ ಜನರಿಗೆ ಏನು ಕೊಟ್ಟಿದ್ದಿಲ್ಲ. ಯಾವ ಸರ್ಕಾರನೂ ಇಷ್ಟೊಂದು ಯಾವತ್ತೂ ಕೊಟ್ಟಿಲ್ಲ. ನಮ್ಮದೇ ಸರ್ಕಾರ ಬಂದ ಮೇಲೆ ಕೊಟ್ಟಿರೋದು. ಜನರಿಗೆ ಖುಷಿ ಇದೆ, ಖುಷಿಯಾಗಿ ಓಟ್ ಹಾಕ್ತಾರೆ. ಸರ್, ರೌಡಿ ಶೀಟರ್ ಗಡಿಪಾರಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾಚಿಕೆ ಆಗಬೇಕು. ರಾಘವೇಂದ್ರ, ಹಾಲಪ್ಪ ಅಥವಾ ಈ ಥರ BJP ಮುಖಂಡರಿಗೆ ಅವನ ಮೇಲೆ ರೌಡಿ ಶೀಟರ್ ಇದೆ. OC ರಾಜ ಅಂತ ಫೇಮಸ್. ಅವನು 18 OC ಕೇಸ್ ಇದೆ. ಅದರಲ್ಲಿ ಅವನ ಮೇಲೆ OC ಕೇಸ್ ಇರೋದನ್ನ ಅವನು ಪರವಾಗಿ ನಿಂತ್ಕೊಂಡು ಒಂದು SP ಆಫೀಸಲ್ಲಿ ಒಬ್ಬ MP ಆದ ಹೋಗಿ ಸ್ಟ್ರೈಕ್ ಮಾಡ್ತಾನೆ ಅಂದರೆ ಅವನಿಗೆ ಮಾನ ಮರ್ಯಾದಿಲ್ಲ ಅನ್ನಿಸ್ತಕ್ಕಂಥದ್ದು. ಇಷ್ಟು ಕೀಳು ಮಟ್ಟಕ್ಕೆ ಇಳಿದ ಅಂದರೆ ನಿಮ್ಮ ಏನು ಹಂಗಾರೆ BJP ಅವರು OC ದಂಧೆ ಮಾಡೋರಿಗೆ, ಸರಾಯಿ ಹೆಂಡ ಮಾರೋರಿಗೆ ನೀವು ಆಸರೆ ಆಗ್ತೀರಾ? ಅರೆ, ಶಿವಮೊಗ್ಗ ಜಿಲ್ಲೆ ಹೆಸರು ಬರಬೇಕು. ಸಾಗರದಲ್ಲಿ ಜಾಸ್ತಿ ವೋಟ್ ಆಗಿದೆ ಅನ್ನೋದು ಬರಬೇಕು. ನಮಗದೇ ಹೆಮ್ಮೆ. ನಮ್ಮ ಊರಿನ ಭರವಸೆ ಇದೆ ಅಂತ ಹೇಳಿ ಆ ಭರವಸೆ ಚೆನ್ನಾಗಿ ವೋಟ್ ಆಗಿದೆ. ಮತ್ತು ಎಲ್ಲರೂ ಕೆಲಸ ಮಾಡಿದ್ದಾರೆ. ಮತ್ತು ಇದು ನಮಗೆ ರಾಘಣ್ಣವರೇ ಬರಬೇಕು, ಮತ್ತು ಅವ್ರು ಆಗಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ. ನೀವು ನೋಡ್ಬೋದು, ಎಲ್ಲ ಕಾರ್ಯಕರ್ತರು ಉತ್ಸಾಹದಿಂದ ಬಂದು ವೋಟ್ ಮಾಡಿದ್ದಾರೆ ಹಾಗೂ ಜನರು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಈ ಸರಿ 617 ಮತಗಳನ್ನು ನಾವು ಇಲ್ಲಿ ತನಕ ಕೌಂಟ್ ಮಾಡಿ ಮುಗಿಸಿದ್ದೀವಿ. BJP ಬರೋ ಎಲ್ಲ ಲಕ್ಷಣಗಳು ಇದೆ. ನಮ್ಮ ರಾಘಣ್ಣವರು ಮತ್ತೆ MP ಆಗಿ ನಮ್ಮ ಜನಸೇವೆಗೆ ರೆಡಿ ಇದ್ದಾರೆ ಅನ್ನೋದು ನಮ್ಮ ಅಭಿಪ್ರಾಯ.